ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಮಸೇನ, ಅಭಿಮನ್ಯು ಮತ್ತು ಸಾತ್ಯಕಿಯ ವೀರತೆ ಮತ್ತು ಭೂರಿಶ್ರವನ ಮೂಲಕ ಸಾತ್ಯಕಿಯ 10 ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದುರ್ಯೋಧನ ಏನು ಮಾಡ್ತಾನೆ, ಸಾತ್ಯಕಿ ಬರ್ತಾ ಇರೋದನ್ನ ನೋಡಿ 10,000 ರಥಿಗಳನ್ನು ಕಳಿಸ್ತಾನೆ. ಆ ಪರಾಕ್ರಮಿಯಾದಂಥ ಸಾತ್ಯಕಿ ಎಲ್ಲ ಧನುರ್ಧಾರಿ ವೀರರನ್ನು ಕೂಡ ದಿವ್ಯಾಸ್ತ್ರಗಳಿಂದ ಕೊಲ್ತಾನೆ. ಈ ಒಂದು ಪರಾಕ್ರಮವನ್ನು ನೋಡಿ ಆ ವೀರ ಕೈಯಲ್ಲಿ ಧನಸ್ಸನ್ನು ತಗೊಂಡು ಬರ್ತಾ ಇರೋದನ್ನ ನೋಡಿ ಭೂರಿಶ್ರವ ಏನು ಮಾಡ್ತಾನೆ, ಸಾತ್ಯಕಿಯ ಸೈನ್ಯವನ್ನು ಕೊಂದು ಬೀಳಿಸ್ತಾನೆ. ಅಂದ್ರೆ ಏನು? ಭೂರಿಶ್ರವ ನೋಡ್ತಾನೆ, ಸಾತ್ಯಕಿ ನಮ್ಮ ಸೈನ್ಯದವರನ್ನೆಲ್ಲ ಕೊಂದು ಬೀಳಿಸಿದಾನೆ ಅಂತ ನೋಡಿ ತುಂಬಾ ಕೋಪ ಮಾಡಿಕೊಂಡು ವಜ್ರದ ಹಾಗಿರುವಂತ ಬಾಣಗಳನ್ನ ಅವನಿಗೆ ಬಿಡ್ತಾನೆ. ಆ ಬಾಣಗಳು ಹೇಗಿತ್ತು ಅಂತಂದ್ರೆ ಸಾಕ್ಷಾತ್ ಮೃತ್ಯುವಿನ ಹಾಗಿತ್ತು. ಅದನ್ನ ನೋಡಿದ ತಕ್ಷಣ ಸಾತ್ಯಕಿ ಹಿಂದೆ ಬರ್ತಾ ಇದ್ರಲ್ಲ ಯೋಧರು, ಅವರೆಲ್ಲ ಏನ್ ಮಾಡಿದ್ರು, ಈ ಬಾಣಗಳ ಏಟನ್ನ ನಾವು ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತಂದ್ಬಿಟ್ಟು ಸಾತ್ಯಕಿಯನ್ನ ಬಿಟ್ಟು ಅವ್ರು ಆ ಕಡೆ ಈ ಕಡೆ ಓಡ್ ಹೋಗ್ತಾರೆ. ಸಾತ್ಯಕಿಯ 10 ಮಹಾರಥಿ ಪುತ್ರರು ಕೂಡ ಭೂರಿಶ್ರವನ ಈ ಪರಾಕ್ರಮವನ್ನ ನೋಡಿ ಕೋಪ ಮಾಡಿಕೊಂಡು ಅವನು ಮುಂದೆ ಬರ್ತಾರೆ. ಮತ್ತು ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಅವ್ರು ಬಿಟ್ಟಂತ ಬಾಣಗಳು ಯಮದಂಡ ಮತ್ತೆ ವಜ್ರದ ಹಾಗೆ ಭಯಂಕರವಾಗಿತ್ತು. ಆದರೆ ಮಹಾರಥಿ ಭೂರಿಶ್ರವ ಇದಾನಲ್ಲ, ಅವನಿಗೆ ಅದರಿಂದ ಸ್ವಲ್ಪನೂ ಕೂಡ ಭಯ ಆಗಲಿಲ್ಲ. ಅವನು ತನ್ನ ಹತ್ರ ಬರೋದಕ್ಕೆ ಮುಂಚೆನೆ ಅವುಗಳನ್ನೆಲ್ಲ ಕತ್ತರಿಸಿ ಬೀಳಿಸ್ತಾ ಇದ್ದ. ಯಾಕಂದ್ರೆ ಅವನ ಪರಾಕ್ರಮ ಅವನಿಗೆ ಗೊತ್ತಿರುತ್ತೆ, ಅದಕ್ಕೆ ಏನು ಎದುರಿಗೆ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ಅವನಿಗೆ. ಸೊ ಅದಕ್ಕೆ ಅವನಿಗೆ ಏನೂ ಅನ್ನಿಸ್ತಿಲ್ಲ. ಆ ಸಮಯದಲ್ಲಿ ನಾನು ಅವನ ಈ ಒಂದು ಅದ್ಭುತ ಪರಾಕ್ರಮವನ್ನ ನೋಡಿದೆ ಅಂತನ್ಬಿಟ್ಟು ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಏನು ಅಂತಂದ್ರೆ ಅವನೊಬ್ನೇ ನಿರ್ಭಯನಾಗಿ, ಏನೂ ಭಯನೇ ಪಟ್ಕೊಳ್ಳದೆ 10 ಮಹಾರಥಿಗಳ ಜೊತೆ ಯುದ್ಧ ಮಾಡ್ತಾ ಇದ್ದ. ಆ 10 ಮಹಾರಥಿಗಳು ಬಾಣವೃಷ್ಟಿಯನ್ನ ಮಾಡ್ತಾ ಭೂರಿಶ್ರವನನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಮತ್ತು ಅವರು ಅವನನ್ನ ಕೊಂದು ಬಿಡಬೇಕು ಅಂತನೂ ಪ್ರಯತ್ನ ಮಾಡ್ತಾರೆ. ಇದನ್ನ ನೋಡಿ ಭೂರಿಶ್ರವನೂ ಕೂಡ ಕೋಪ ಮಾಡ್ಕೊಳ್ತಾನೆ ಮತ್ತು ಅವ್ರ ಜೊತೆ ಯುದ್ಧ ಮಾಡ್ತಾನೆ. ಅವನು ಅವರೆಲ್ಲರ ಧನಸ್ಸುಗಳನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಈ ರೀತಿ ಧನಸ್ಸು ಕತ್ತರಿಸ್ ಹೋದ್ಮೇಲೆ ಅವನು ತನ್ನ ಚೂಪಾದ ಬಾಣಗಳಿಂದ ಅವರ ಮಸ್ತಕಗಳನ್ನ ಕತ್ತರಿಸ್ತಾನೆ. ತನ್ನ ಮಹಾಬಲಿ ಪುತ್ರರು ಸತ್ತಿರೋದನ್ನ ನೋಡಿ ಸಾತ್ಯಕಿ ಗರ್ಜನೆ ಮಾಡ್ತಾ ಬಂದು ಭೂರಿಶ್ರವನ ಜೊತೆ ಹೋರಾಟ ಮಾಡ್ತಾನೆ. ಇಬ್ಬರೂ ಮಹಾಬಲಿಗಳು ಕೂಡ ಒಬ್ರು ಇನ್ನೊಬ್ಬರ ರಥದ ಮೇಲೆ ಪ್ರಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ರು ಒಬ್ಬರ ರಥಗಳ ಕುದುರೆಗಳನ್ನು ಕೂಡ ಕೊಂದು ಬಿಡ್ತಾರೆ. ಮತ್ತೆ ರಥಹೀನರಾಗಿ ಕೈಯಲ್ಲಿ ಕತ್ತಿ ಮತ್ತೆ ಗುರಾಣಿಯನ್ನ ಹಿಡ್ಕೊಂಡು ಎಗರ್ತಾ ಕುಣಿತಾ ಎದುರು ಬದುರಾಗಿ ಯುದ್ಧಕ್ಕೆ ಬಂದು ನಿಂತ್ಕೊಳ್ತಾರೆ. ಈಗ ರಥಗಳಿಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡೋಣ ಅಂತಂದ್ಬಿಟ್ಟು ಅವರು ಯುದ್ಧಕ್ಕಾಗಿ ಬಂದು ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಭೀಮಸೇನ ಬಂದು ಸಾತ್ಯಕಿಯನ್ನ ತನ್ನ ರಥದ ಮೇಲೆ ಏರಿಸ್ಕೊಳ್ತಾನೆ. ಆಗೇನು ಮಾಡ್ದ, ದುರ್ಯೋಧನ ನೋಡ್ತಾನೆ. ಈಗ ಭೀಮಸೇನ ಬಂದು ಅವನನ್ನ ರಥದ ಮೇಲೆ ಕೂರಿಸ್ಕೊಂಡಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ದುರ್ಯೋಧನನ್ನು ಕೂಡ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಭೂರಿಶ್ರವನನ್ನ ರಥದಲ್ಲಿ ಕೂರಿಸ್ಕೊಳ್ತಾನೆ. ಈ ರೀತಿ ಇಲ್ಲಿ ಯುದ್ಧ ನಡೀತಾ ಇತ್ತು. ಮತ್ತೆ ಇನ್ನೊಂದು ಕಡೆ ಏನಾಯ್ತು, ಪಾಂಡವರು ಕೋಪ ಮಾಡಿಕೊಂಡು ಮಹಾರಥಿ ಭೀಷ್ಮರ ಜೊತೆ ಹೋರಾಡ್ತಾ ಇದ್ರು. ಸಂಧ್ಯಾಕಾಲ ಬರೋಷ್ಟರಲ್ಲಿ ಅರ್ಜುನ ಬಹಳ ವೇಗವಾಗಿ 25,000 ಮಹಾರಥಿಗಳನ್ನ ಕೊಂದು ಬಿಡ್ತಾನೆ. ಎಷ್ಟು ಜನ ಆಹುತಿ ಆಗ್ತಾ ಇದ್ದಾರೆ ನೋಡಿ ಈ ಯುದ್ಧದಲ್ಲಿ ಅಲ್ವಾ. ಆ ಮಹಾರಥಿಗಳು ದುರ್ಯೋಧನನ ಆಜ್ಞೆಯಿಂದ ಪಾರ್ಥನ ಪ್ರಾಣವನ್ನ ತಗೊಳ್ಳೋದಕ್ಕೆ ಅಂತ ಹೋಗಿದ್ರು. ಆದರೆ ಹೇಗೆ ಅಗ್ನಿಯ ಹತ್ರ ಹೋಗಿ ಪತಂಗ ಸುಟ್ಟು ಹೋಗುತ್ತೋ ಅದೇ ರೀತಿ ಅವರು ಅರ್ಜುನನ ಹತ್ರ ಹೋಗಿ ಅವರೇ ನಾಶ ಆಗ್ಬಿಡ್ತಾರೆ. ಈಗ ನಾವು ಪತಂಗವನ್ನ ನೋಡ್ತೀವಿ, ಆ ಬೆಳಕಿಗೆ ಆಕರ್ಷಣೆಗೆ ಒಳಗಾಗುತ್ತದು, ಅದು ಅಲ್ಲಿಗೂ ಬರುತ್ತೆ, ಅದಕ್ಕೆ ಗೊತ್ತಿಲ್ಲ ನನ್ನ ಪ್ರಾಣನೇ ಹೋಗುತ್ತೆ ಅಂತ. ಆದರೆ ಅಗ್ನಿ ಹತ್ರ ಹೋಗಿ ಅದು ಪ್ರಾಣ ಕಳ್ಕೊಳ್ಳುತ್ತಲ್ಲ, ಅದೇ ರೀತಿಯಲ್ಲಿ ಅರ್ಜುನನ ಹತ್ರ ಹೋಗಿ ಅವರೆಲ್ಲರೂ ಕೂಡ ನಾಶ ಆಗ್ತಾರೆ. ಇದೇ ಸಮಯಕ್ಕೆ ಸೂರ್ಯಾಸ್ತವಾಗುತ್ತೆ. ಎಲ್ಲ ಸೈನ್ಯವೂ ಕೂಡ ವ್ಯಾಕುಲಗೊಳ್ತಾ ಇತ್ತು. ಭೀಷ್ಮರ ರಥದ ಕುದುರೆಗಳು ಕೂಡ ತುಂಬಾ ದಣದಿದ್ವು. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸೈನ್ಯಕ್ಕೆ ಯುದ್ಧವನ್ನ ನಿಲ್ಲಿಸೋದಕ್ಕೆ ಆಜ್ಞೆಯನ್ನ ಕೊಡ್ತಾರೆ. ಅತ್ಯಂತ ಗಾಬರಿಗೊಂಡಿದ್ದಂತಹ 2 ಸೈನ್ಯಗಳು ಕೂಡ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟು ಹೋದವು. ಸಂಜಯರೊಡನೆ ಪಾಂಡವರು ಮತ್ತೆ ಕೌರವರು ಕೂಡ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ವಿಶ್ರಾಂತಿಯನ್ನ ತಗೊಳ್ತಾರೆ.
ಈ ರೀತಿ ಯುದ್ಧ ನಡೆಯುತ್ತೆ ಮತ್ತು ಅವತ್ತಿನ ಯುದ್ಧ ಮುಕ್ತಾಯವಾಗುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.